ಮನಸ್ಸಲ್ಲಿ ಮುಸುಕಿನ ಗುದ್ದಾಟ, ಸ್ನೇಹದ ಸಲುಗೆಯೋ ಪ್ರೀತಿಯ ಸೆಳೆತವೋ, ಅರಿಯದೆ ನಾ ಸೋತೆ ನಿಯ, ಅರಿಯದೆ ನಾ ಮೌನಿಯಾದೆ. ಪಾರ್ವತಿ, ಈ ಗೆಜ್ಜೆ ಯಾವತ್ತೂ ನಿನ್ ಕಾಲಲ್ಲಿರ್ಬೇಕು. ನನ್ ಕೊನೆ ಉಸಿರಿರೋವರೆಗೂ ಕಾಪಾಡ್ಕೋತೀನಿ. ಪ್ರಾಮಿಸ್ ಪ್ರಾಮಿಸ್ ಪ್ರಾಮಿಸ್. ಪಾರ್ವತಿ, ಪಾರ್ವತಿ, ನನ್ ಮಗನೇ ಈಗ ಗೊತ್ತಾಗುತ್ತೆ ನೋಡು. ಪಾರ್ವತಿ ನೋಡೆ, ಅಖಿಲಮ್ನವ್ರು ಕೊಟ್ಟಿರೋ ಶರ್ಟ್ ಚೆನ್ನಾಗ್ ಕಾಣ್ತಿದ್ಯಾ ನನ್ಗೆ? ಅಯ್ಯೋ ಅಪ್ಪ, ನಿನ್ ಶರ್ಟ್ ಗಿಂತ ನನ್ ಶರ್ಟೇ ಚೆನ್ನಾಗಿರೋದು. ಅಕ್ಕ ನೀನ್ ಹೇಳಕ್ಕ, ನನ್ ಶರ್ಟ್ ಚೆನ್ನಾಗಿದ್ಯಾ ಇಲ್ಲ ಅಪ್ಪನ್ ಶರ್ಟ್ ಚೆನ್ನಾಗಿದ್ಯಾ? ಇದೇನೆ ಪಾರ್ವತಿ, ಹಬ್ಬದ ದಿವಸ ಇರೋ ಬರೋ ಒಡವೆನೆಲ್ಲ ಹಾಕೊಂಡ್ರೆ ನಿನ್ ಕಾಲಲ್ಲಿರೋ ಗೆಜ್ಜೆನೆ ತೆಗ್ದಿದ್ಯಲ್ಲ, ಯಾಕೆ? ಮನ್ಸಿಗೆ ನೋವಾಯ್ತಪ್ಪ. ಏನು ಮನ್ಸಿಗೆ ನೋವಾಯ್ತಾ? ಅಲ್ಲ, ಕಾಲಿಗೆ ನೋವಾಯ್ತು ಅಂದೆ. ಏನಮ್ಮ ನೀನು, ಕಾಲ್ಗೆ ಗೆಜ್ಜೆಯಿಂದ ಹೇಗೆ ನೋವಾಗುತ್ತೆ? ನೋವಾಗೋ ತರ ಚುಚ್ತಪ್ಪ. ಓ ಹೌದಾ? ಅಲ್ವೇ, ನೋವಾದ ಮಾತ್ರಕ್ಕೆ ಅದನ್ನ ತೆಗೆದಿಟ್ರೆ ಏನ್ ಲಾಭ ಹೇಳು? ನೋವಾಗದೆ ಇರೋ ಹಾಗೆ ಅದನ್ನ ರಿಪೇರಿ ಮಾಡಿಸ್ಕೋ. ರಿಪೇರಿ ಮಾಡ್ಸಕ್ ಆಗದೆ ಇರೋಷ್ಟು ಹಾಳಾಗಿದ್ಯಪ್ಪ. ಅದನ್ನ ರಿಪೇರಿ ಮಾಡಿಸಿ ಪ್ರಯೋಜನ ಇಲ್ಲ. ಹಾಗಿದ್ಮೇಲೆ ಏನು ಮಾಡೋದಕ್ಕಾಗಲ್ಲ ಬಿಡು. ನಿನ್ ಮನ್ಸಿಗೆ ಹೇಗ್ ತೋಚುತ್ತೋ ಹಾಗೆ ಮಾಡು. ಆಯ್ತಪ್ಪ, ಹಾಗೆ ಮಾಡ್ತೀನಿ. ಸರಿ, ನಮ್ ಬಟ್ಟೆಗಳು ಹೇಗಿದೆ ಅಂತ ಹೇಳಲೇ ಇಲ್ವಲ್ಲ ನೀನು? ಚೆನ್ನಾಗಿದೆ ಅಪ್ಪ. ಅಯ್ಯೋ ಅಕ್ಕ, ನಮ್ಮಿಬ್ರಲ್ಲಿ ಯಾರ್ ಶರ್ಟ್ ಚೆನ್ನಾಗಿದೆ ಅಂತ ಹೇಳು. ಇಬ್ಬರದು ಚೆನ್ನಾಗಿದೆ ಗಣಿ. ನೀನ್ ಬಿಡು, ಇಬ್ರು ಬಿಟ್ಕೊಡಲ್ಲ. ಅಮ್ಮನೂ ಬೇಕು ಅಪ್ಪನೂ ಬೇಕು. ಅಪ್ಪ ಹಾಗೆಲ್ಲ ಏನಿಲ್ಲ, ನನ್ ಶರ್ಟೇ ಚೆನ್ನಾಗಿರೋದು. ಪಾಪ ಅಕ್ಕ ಸುಳ್ಳು ಹೇಳ್ತಿದ್ದಾಳ ಅಷ್ಟೇ. ಆಯ್ತು ಮಹಾರಾಜರೇ, ನಿಮ್ಮ ಶರ್ಟೇ ತುಂಬಾ ಚೆನ್ನಾಗಿದೆ. ಈಗ ನಡೀರಿ. ಇದೇನ್ ಅವತಾರ ನಂದೋರೆ? ಇವತ್ತು ಎಣ್ಣೆ ಹಚ್ಚೋ ಕಾರ್ಯಕ್ರಮ ಇದೆ ಅಲ್ವಾ, ಅದಕ್ಕೆ ಈ ಸಡಗರ ಸಂಭ್ರಮ. ನೀವ್ ಎಣ್ಣೆ ಹಚ್ಚಿಸ್ಕೊಳ್ಳೋದಿಕ್ಕೂ ಹೀಗೆ ಎಕ್ಸರ್ಸೈಸ್ ಮಾಡ್ತಾ ಇರೋದಕ್ಕೂ ಎತ್ತನಿಂದ ಎತ್ತ ಸಂಬಂಧವಯ್ಯ? ಸಂಬಂಧ ಇದೆ ಮೈ ಡಾರ್ಲಿಂಗ್. ಆ ಸಂಬಂಧ ಏನು ಅಂತ ನನ್ ಕೈ ಬಿಟ್ಟು ಹೇಳ್ಬೋದಲ್ಲ ಮೈ ಡಿಯರ್ ಹಸ್ಬೆಂಡ್? ಹೋಯ್, ಅದು ನಿನ್ ಕೈಯಾರ ನನ್ ಮೈಗೆಲ್ಲ ಎಣ್ಣೆ ಹಚ್ಚಿದ್ಮೇಲೆ ಬಾಡಿ ಬಿಲ್ಡರ್ ತರ ಪೋಸ್ಟ್ ಕೊಡ್ತಾ ಫೋಟೋಸ್ ತೆಗೆದು ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡ್ಬೇಕು. ಅದಕ್ಕೆ. ಓಹೋ, ತಾವೇನ್ ದೊಡ್ಡ ಬಾಡಿ ಬಿಲ್ಡ್ರು ಪೋಸ್ಟ್ ಕೊಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡೋದಿಕ್ಕೆ? ದೊಡ್ಡ ಬಾಡಿ ಬಿಲ್ಡರ್ ಅಲ್ದೇ ಇದ್ರು ಸ್ಮಾಲ್ ಬಾಡಿ ಮೇಂಟೈನ್ ಮಾಡೋ ಸ್ಮಾಲ್ ಬಾಡಿ ಬಿಲ್ಡರ್ ನೋಡ್ತೀಯ? ಚೆಸ್ಟ್ ನೋಡು, ಬೈಸೆಪ್ಸ್, ಟ್ರೈಸೆಪ್ಸ್ ನೋಡು.
ಓಯ್ ಯಾಕೆ ನಗ್ತಾ ಇದೆಯಾ? ಏನು ಇಲ್ಲ ನೋಡು, ನೀನ್ ಏನೇ ಪೋಸ್ಟ್ ಕೊಡೋದಿದ್ರು ಅದು ಬರೀ ನನ್ ಮುಂದೆ ಮಾತ್ರ. ಹೀಗೆಲ್ಲ ಮೈ ತೋರ್ಸ್ಕೊಂಡು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಸೋಷಿಯಲ್ ಮೀಡಿಯಾಲೆಲ್ಲ ಪೋಸ್ಟ್ ಮಾಡೋ ಹಾಗಿಲ್ಲ. ಅರ್ಥ ಆಯ್ತಾ? ಯಾಕೆ ಕೊಡ್ಬಾರ್ದು? ನನ್ನ ಇಷ್ಟ. ನನಗಿಷ್ಟ ಇಲ್ಲ. ಅಲ್ಲ, ನಿನ್ಗಿಷ್ಟ ಇಲ್ಲ ಅಂತ ನನ್ನ ಇಷ್ಟ ತಡೆದಿಡಿಯೋದು ತಪ್ಪಲ್ವಾ? ಹೆಂಡತಿಗೆ ಇಷ್ಟ ಆಗದಿರೋ ಕೆಲ್ಸನ ಗಂಡ ಮಾಡೋದು ತಪ್ಪಲ್ವಾ? ತಪ್ಪು ನಂದಲ್ಲ, ನಿಂದು. ನಂದಲ್ಲ, ನಿಂದು. ನಾನು ಫೋಟೋನ ಹಾಕ್ತೀನಿ. ನೀನ್ ಯಾವ್ದೇ ಕಾರಣಕ್ಕೂ ಹಾಕೋ ಹಾಗಿಲ್ಲ. ನಾನು ಹಾಕ್ಬಾರ್ದು ಅಂದ್ರೆ ನನ್ ಕೆನ್ನೆಗೆ ಒಂದು ಕಿಸ್ ಕೊಡು, ಅವಾಗ ಗೊತ್ತಾಗತ್ತೆ ಗಂಡನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಓಯ್, ನೀನು ಕಿಸ್ ಕೊಟ್ಟಿಯಾ? ನಂಬೋದಕ್ಕೆ ಆಗ್ತಾ ಇಲ್ಲ. ನಿನಗಿಷ್ಟ ಆಗೋದನ್ನ ನಾನ್ ಕೊಟ್ಟಿದ್ದೀನಿ. ಹಾಗೆ ನನಗಿಷ್ಟ ಇಲ್ದಿರೋ ಕೆಲ್ಸನ ನೀನ್ ಮಾಡ್ಬಾರ್ದು. ನಿನ್ಗೀಗ ಮದ್ವೆ ಆಗಿದೆ ಅನ್ನೋದು ನೆನ್ಪಿರ್ಲಿ. ಓಯ್, ನಾನು ಯಾವತ್ತಾದ್ರೂ ನಿಂಗೆ ಇಷ್ಟ ಇಲ್ದಿರೋ ಕೆಲಸ ಮಾಡಿದ್ದೀನ? ಇದರಲ್ಲೇ ಗೊತ್ತಾಗತ್ತೆ ನಿಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಆಯ್ತು, ಈ ತರ ಯಾವುದೇ ಪೋಸ್ಟ್ನ ನಾನು ಪೋಸ್ಟ್ ಮಾಡಲ್ಲ. ಐ ಲವ್ ಯು. ಐ ಲವ್ ಯು ಟು. ದಾಮು ಬಿಡೆ, ನಾನೇನ್ ಧನನೇನೆ ಒಳ್ಳೆ ದನದ ತರ ಅಯ್ಯೋ. ಈಗಿನ ಕಾಲದಲ್ಲಿ ಜನನು ಒಂದೇ ದನಾನು ಒಂದೇ. ನೀವು ಸುಮ್ನೆ ಕೂತ್ಕೊಳ್ಳಿ. ಲೇ ದಾಮು, ಊರಿಗೆ ಮುಂಚೆ ಕರ್ಕೊಂಡ್ ಬಂದಿದ್ಯಲ್ಲ, ಇನ್ನು ಎಣ್ಣೆ ತರ್ಲಿಲ್ಲ, ಅವ್ರಿಬ್ರು ಇನ್ನೂ ಬರ್ಲಿಲ್ಲ, ನನ್ನ ಯಾಕೆ ಕರ್ಕೊಂಡ್ ಬಂದೆ? ಅವ್ರನ್ನ ಅಕ್ಕ ಕರ್ಕೊಂಡ್ ಬರ್ತಾರೆ, ನೀವೇನ್ ಯೋಚನೆ ಮಾಡ್ಬೇಡಿ. ಎಣ್ಣೆ ತಾನೆ ನಾನ್ ತಗೊಂಡ್ ಬರ್ತೀನಿ. ಹಾ, ಬಿಸ್ಲಲ್ಲಿ ಮೈ ಒಣಗಿಸ್ಕೊಂಡ್ರೆ ಚರ್ಮಕ್ಕೆ ತುಂಬಾ ಒಳ್ಳೇದಂತೆ ಕಣ್ರಿ. ಬರ್ಲಾ? ಬೇಗ ತಗೊಂಡ್ ಬಾ. ಹಾ ತರ್ತೀನಿ. ಆದ್ರೂ ಹೆಂಡತಿ ಕೈನಲ್ಲಿ ಮೈಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದ್ರಲ್ಲೂ ಒಂಥರ ಮಜಾ ಇರತ್ತೆ. ಇಲ್ಲಿ ನೋಡು, ನಮ್ಮ ಯಜಮಾನ್ರು ಈ ಗೆಜ್ಜೆನ ಪ್ರೀತಿಯಿಂದ ನನ್ನ ಕಾಲಕ್ಕೆ ಕಟ್ಟಿದ್ರು. ಆದ್ರೆ ಇವತ್ ನನ್ನ ಕಾಲಿಂದ ಈ ಗೆಜ್ಜೆನ ತೆಗ್ತಿದ್ದೀನಿ. ನಿನಗೆ ಗೊತ್ತಲ್ವಾ ಈ ಗೆಜ್ಜೆನ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ. ಇವತ್ತಿಗೆ ಈ ಗೆಜ್ಜೆ ಋಣ ಮುಗಿತು. ಅವ್ರ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ್ರು. ಅವ್ರ ಹೆಂಡತಿ ಆಗೋ ಋಣನ ನಾನ್ ಪಡ್ಕೊಂಡ್ ಬಂದಿಲ್ಲ ಹೂವೆ. ಕಡೆ ಪಕ್ಷ ಅವ್ರನ್ನ ಯಜಮಾನ್ರು ಅಂತ ಕರೆಯೋಣ ಅನ್ಕೊಂಡ್ರು. ನನ್ ಮನ್ಸು ಒಪ್ತಾ ಇಲ್ಲ. ನೀನೇ ಹೇಳು, ಮನ್ಸ್ ಹೇಳೋ ಮಾತನ್ನ ಕೇಳ್ಬೇಕು ತಾನೆ. ಇನ್ಮೇಲೆ ನನ್ ಮನ್ಸನ್ನ ಗಟ್ಟಿ ಮಾಡ್ಕೊಂಡಿದ್ಬಿಡ್ತೀನಿ. ಎಷ್ಟೇ ಆದ್ರೂ ನಾನು ಈ ಮನೆ ಕೆಲ್ಸದವಳಲ್ವಾ. ನಾನು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ಇನ್ಮೇಲೆ ನಾನು ಯಜಮಾನ್ರ ಮುಂದೆ ಹೋಗಲ್ಲ. ಅವರಿಂದ ದೂರ ಇರೋ ಪ್ರಯತ್ನ ಮಾಡ್ತೀನಿ. ನೋಡು, ಇದನ್ನ ನಿನ್ ಮಡ್ಲಿಗೆ ಹಾಕ್ತಾ ಇದ್ದೀನಿ. ಈ ಗೆಜ್ಜೆನ ಜೋಪಾನವಾಗಿ ನೋಡ್ಕೋ.
ಈ ಹಾಳಾದವಳು ಹಬ್ಬದ ದಿನಾನು ಇಷ್ಟೊತ್ತಾದ್ರೂ ಕೆಲ್ಸಕ್ ಬಂದಿಲ್ವಲ್ಲ, ಇವಳು ಹೆಂಗ್ ಹೊಡಿಬೇಕು ಅಂದ್ರೆ. ಓಹೋ, ಈ ದರ್ಬೇಸಿ ಮುಂಡೆ ದಿಲ್ ಕೂತ್ಕೊಂಡಿದ್ಯಾ? ಮಾಡ್ತೀನಿ ತಡಿಯ. ನಮಸ್ಕಾರ ಪಾರ್ವತಿ ಮೇಡಮ್. ಏನು ಹಬ್ಬದ ದಿನ ಬೆಳಗ್ಗೆ ಅದು ಈ ಗಿಡದ ಮುಂದೆ ಕುತ್ಕೊಂಡು ಏನೋ ಮನ್ಸಲ್ಲಿ ಶೋಕಗೀತೆ ಹಾಡ್ತಿರೋ ತರ ಇದೆ. ಅದ್ ಯಾವ ಶೋಕಗೀತೆ ಅಂತ ನಮ್ಗೆ ಹೇಳಿದ್ರೆ ನಾವು ಸ್ವಲ್ಪ ಕೇಳಿ ಆನಂದ ಪಡ್ತೀವಿ. ಅಲ್ಲ, ಏನಾದ್ರೂ ಸೀಕ್ರೆಟ್ ಇದ್ರೆ ನೀವು ನನ್ನ ಹತ್ರ ಹೇಳ್ಬೋದು, ನಾನು ಯಾರ ಹತ್ರನೂ ಬಾಯ್ ಬಿಡಲ್ಲಪ್ಪ. ಆ ತರ ಎಲ್ಲ ಏನೂ ಇಲ್ಲ ಮೇಡಮ್. ಮತ್ತ್ಯಾಕೆ ಹಬ್ಬದ ದಿನ ಮಾಡೋ ಕೆಲ್ಸ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದ್ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ? ನಿನ್ನ ಕರೆಯಕ್ಕೆ ನಾನ್ ಬೇರೆ ಬರ್ಬೇಕಾ? ಮನೇಲಿ ಪೂಜೆ ಇತ್ತು, ಅದಕ್ಕೆ ಸ್ವಲ್ಪ ತಡ ಆಯ್ತು ಮೇಡಮ್. ಓಹೋ, ಸ್ವಂತ ಮನೆ ಅನ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲಿ ಎಲ್ರೂ ಕಾಯ್ತಿದ್ದಾರೆ, ತಲೆಗೆ ಹಚ್ಚೋದಕ್ಕೆ ಎಣ್ಣೆ ತಗೊಂಡ್ಬಾರೆ. ಸಣ್ಣ ವಿಷಯಕ್ಕೆ ಇವಳನ್ನ ಕರೆಯಕ್ ನಾನೇ ಬರ್ಬೇಕು. ನನ್ ಕರ್ಮ, ಇವಳು ಬಂದಾಗಿಂದ ಇವಳೇ ಕೆಲ್ಸದವಳು, ಇವಳಿ ಕೆಲ್ಸ ಹೇಳಕ್ ನಾನೊಬ್ಳು ಕೆಲ್ಸದವಳು. ಹಲೋ, ಮತ್ತೆ ಶೋಕ ಗೀತೆನೆ ಹಾಡ್ತಾ ಅಲ್ಲೇ ನಿಂತ್ಕೊಂಡ್ಬಿಡ್ಬೇಡ, ಬೇಗ ಬಾರೆ, ಎಲ್ರೂ ಕಾಯ್ತಿದ್ದಾರೆ. ನಾನ್ ಯಜಮಾನ್ರ ಕಣ್ಮುಂದೆ ಹೋಗ್ಬಾರ್ದು ಅನ್ಕೊಂಡ್ರು, ಅವ್ರ ಮುಂದನೆ ಹೋಗೋ ಹಾಗೆ ಮಾಡ್ತಿದ್ಯಲ್ಲಪ್ಪ ದೇವ್ರೆ. ಈಗ ನಾನು ಏನ್ ಮಾಡ್ಲಿ? ಏನೇ ಪಾರ್ವತಿ, ಅರ್ಸನ್ ಕೋಟೆಲ್ ಹರಳೆಣ್ಣೆಗೆ ಬರುವೇನೆ, ನಮ್ಮನೇನ್ ತಗೊಂಡೋಗ್ತಿದೀಯಾ? ಹಾಗಲ್ಲ ಅಪ್ಪ, ಅಲ್ಲಿರೋ ಎಣ್ಣೆ ಅಂಗಡಿಯಿಂದ ತಂದಿರೋದು, ಚೆನ್ನಾಗಿರುತ್ತೋ ಇಲ್ವೋ ಅದನ್ನ ನಮ್ಮ ಯಜಮಾನ್ರಿಗೆ ಹಚ್ಚೋದಕ್ಕಾಗುತ್ತಾ? ಅದೇ ಅಪ್ಪ, ದೊಡ್ಡ ಯಜಮಾನ್ರಿಗೆ ಚಿಕ್ಕ ಯಜಮಾನ್ರಿಗೆ ಚೆನ್ನಾಗಿಲ್ದೇ ಇರೋ ಎಣ್ಣೆ ಹಚ್ಚಕ್ಕಾಗುತ್ತಾ? ಅದಕ್ಕೆ ಊರಿಂದ ತಂದಿರೋ ಎಣ್ಣೆ ತಗೊಂಡ್ ಹೋಗೋಣ ಅಂತ ಬಂದೆ. ಎಷ್ಟು ಒಳ್ಳೆ ಮನ್ಸಮ್ಮ ನಿಂದು. ನೀನ್ ಕೆಲಸ ಮಾಡೋ ಮನೆಯವ್ರನ್ನೇ ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಅಂದ್ರೆ ಇನ್ನು ನಿನ್ ಮದುವೆ ಆಗೋ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ. ದೇವ್ರ ದಯದಿಂದ ಮುಂದಿನ ದೀಪಾವಳಿ ಇಷ್ಟರಲ್ಲಿ ನಿನ್ ಮದುವೆ ಆಗಿ ಗಂಡನ ಜೊತೆ ಈ ಮನೆಗೆ ಬಂದು ದೀಪಾವಳಿ ಹಬ್ಬ ಆಚರಿಸೋಂಗಾದ್ರೆ ಸಾಕಮ್ಮ. ಅದು ಈ ಜನ್ಮದಲ್ಲಿ ಸಾಧ್ಯ ಅಲ್ಲಪ್ಪ. ಏನಮ್ಮ ಹೇಳ್ತಿದೀಯಾ? ಗಾಬರಿ ಆಗ್ಬೇಡಪ್ಪ. ನಾನ್ ಮದ್ವೆ ಆಗಿ ನಿನ್ನ ಗಣಿನ ಬಿಟ್ಟು ಹೋದ್ರೆ ನಿಮ್ಮಿಬ್ರನ್ನ ಯಾರು ನೋಡ್ಕೋತಾರೆ? ಅದಕ್ಕೆ ನಾನ್ ಮದ್ವೆ ಆಗಲ್ಲ ಅಂದೆ. ನಿನ್ನ ನೋವು ಸಂಕಟ ಏನು ಅಂತ ನಮಗೂ ಅರ್ಥ ಆಗುತ್ತೆ ಕಣೆ. ನಿನ್ನ ಮದುವೆ ಮಾಡಿ ಕಳಿಸೋದ್ರಿಂದ ನಮಗೂ ದುಃಖ ಆಗುತ್ತೆ. ಆದ್ರೆ ಏನ್ ಮಾಡೋದು, ತಂದೆಯಾಗಿ ನನ್ನ ಕರ್ತವ್ಯ ಮಾಡಲೇಬೇಕು ಅಲ್ವಾ? ಹೆಣ್ಮಕ್ಳಿಗೆ ಯಾವ್ಯಾವ ವಯಸ್ಸಿನಲ್ಲಿ ಏನೇನಾಗಬೇಕು ಅದಾಗಬೇಕು. ಈಗ ನಿನಗೆ ಮದುವೆ ವಯಸ್ಸು, ಮದುವೆ ಆಗಬೇಕು. ಬಲವಂತವಾಗಿ ಯಾವುದನ್ನು ಮುಂದಕ್ಕೆ ಹಾಕ್ಬಾರ್ದಮ್ಮ, ಆಮೇಲೆ ಹಿಂದಕ್ಕೆ ಬರೋದಕ್ಕಾಗೋದಿಲ್ಲ. ಆದಷ್ಟು ಬೇಗ ನಿನ್ನ ಮದುವೆ ಆಗಿ ಮುಂದಿನ ದೀಪಾವಳಿ ಇಷ್ಟರಲ್ಲಿ ನಿನ್ ಗಂಡನ ಜೊತೆ ಈ ಮನೆಗೆ ಬಂದ್ರೆ ಆ ದೀಪಾವಳಿ ಎಷ್ಟು ಸೊಗಸಾಗಿರುತ್ತೆ ಗೊತ್ತಾ? ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳಿಯ ಮಗನಾದನು ಮಾವ ಮಗುವಾದನು. ಏನೇ ತಲೆಗಾಕೋ ಎಣ್ಣೆ ತಗೊಂಡ್ ಬಾ ಅಂತಂದ್ರೆ ಗಾಣಕ್ಕೆ ಹೋಗ್ಬಿಟ್ಟೆ ಏನೋ? ಇಲ್ಲ ಮೇಡಮ್, ಮನೆಯಿಂದ ಎಣ್ಣೆ ತಗೊಂಬರೋಣ ಅಂತ ಹೋಗಿದ್ದೆ. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಅರಸನ್ ಕೋಟೆಲಿ ಎಣ್ಣೆಗೂ ಗತ್ತಿಲ್ಲ ಅನ್ಕೊಂಡ್ಬಿಟ್ಯಾ? ಹಾಗಲ್ಲ ಮೇಡಮ್, ಊರಿಂದ ತಂದಿದ್ ಒಳ್ಳೆ ಎಣ್ಣೆ ಇತ್ತು, ಅದಕ್ಕೆ ಅದನ್ನ ತರೋಣ ಅಂತ ಹೋಗಿದ್ದೆ.
ತಗೊಳ್ಳಿ ಮೇಡಮ್. ಏನೇ ನನ್ ಕೈ ಕೊಡ್ತಾ ಇದೀಯಾ? ನೀನೆಲ್ಲ ಹಾಳಾಗ್ ಹೋಗ್ತೀಯಾ? ಮನೆಯಲ್ಲಿ ಹಬ್ಬದ ಅಲಂಕಾರ ಮಾಡೋದಿತ್ತು, ಅದಕ್ಕೆ ಮನೆಗೆ ಹೋಗ್ತೀನಿ ಮೇಡಮ್. ಓ ಅಂದ್ರೆ ಇದು ಮನೆ ಅಲ್ವಾ? ನಾವ್ ಹಬ್ಬ ಮಾಡಲ್ವಾ? ಇಲ್ಲಿ ಅಲಂಕಾರ ಮಾಡಲ್ವಾ? ಕೆಲ್ಸ ಮಾಡ್ಬೇಕಾಗುತ್ತೆ ಅಂತ ಕಳ್ ಬೀಳ್ತಾ ಇದೆಯೇನೆ? ಅಲ್ಲ ಅಕ್ಕ ಯಾಕೆ ಇನ್ನೂ ಎಣ್ಣೆ ತಂದಿಲ್ಲ ಅಂತ ಕೂಗಾಡ್ತಿದ್ದಾರೆ. ಬಾರೆ ನನ್ ಜೊತೆ, ಬೇಜಾನ್ ಕೆಲ್ಸ ಇದೆ. ಅಯ್ಯೋ ದೇವ್ರೆ, ಯಜಮಾನ್ರ ಮುಂದೆ ಹೋಗ್ಬಾರ್ದು ಅನ್ಕೊಂಡ್ರೆ ಅವ್ರ ಮುಂದೆನೆ ಹೋಗೋ ತರ ಆಗ್ತಾ ಇದೆಯಲ್ಲ. ಕೂತ್ಕೊಳ್ಳಿ. ಅಕ್ಕ ಬಂದ್ಲು ಪಾರ್ವತಿ, ಎಣ್ಣೆ ತಗೊಂಡ್ ಬರ್ತಾ ಇದ್ದಾಳೆ. ಶಂಸಿಮ್ಮ, ಮನೆಯಿಂದ ಎಣ್ಣೆ ತರೋದಕ್ಕೆ ಹೋಗಿದ್ದೆ, ಅದಕ್ಕೆ ತಡ ಆಯ್ತು. ಅದಕ್ಕೆ ಯಾಕಮ್ಮ ಕ್ಷಮೆ ಕೇಳ್ತಾ ಇದೀಯಾ? ಅಕ್ಕ ಅದೇನೋ ಸ್ಪೆಷಲ್ ಎಣ್ಣೆ ಅಂತೆ. ಹಾಗಲ್ಲ ಅಮ್ಮ, ಇದು ನಮ್ಮ ಹಳ್ಳಿಯಿಂದ ತಂದಿರೋ ಎಣ್ಣೆ, ಶುದ್ಧವಾಗಿರುತ್ತೆ. ಇಲ್ಲಿ ಸಿಗೋ ಎಣ್ಣೆ ಅಷ್ಟು ಶುದ್ಧವಾಗಿರಲ್ಲ ಅಂತ ಮನೆಗೆ ಹೋಗಿ ತಗೊಂಬಂದೆ. ನಮ್ ಪಾರ್ವತಿ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಕೊಡಮ್ಮ ಪಾರ್ವತಿ. ಲೇ ನಿತ್ಕೊಳೆ, ಏನೇ ಬಿಟ್ರೆ ಗುಡುಗುಡುಗುಡು ಅಂತ ಹೋಗ್ಬಿಡ್ತೀಯ? ಕೆಳಗೆ ಏನೇ ಇಟ್ಟಿದ್ಯಾ ಕೆಲ್ಸ? ಅಂದ್ರೆ ಅಕ್ಕ ಒಂದ್ ಕೈಲಿ ಬಟ್ಲು ಹಿಡ್ಕೊಂಡು ಇನ್ನೊಂದ್ ಕೈಲಿ ಎಣ್ಣೆ ಹಾಕ್ಬೇಕು ಅಂತನಾ? ಓಹೋ, ಹಬ್ಬಕ್ಕೆ ಸಿಂಗಾರ ಮಾಡ್ಕೊಂಡಿದೀನಿ, ಬಟ್ಟೆ ಎಲ್ಲ ಎಣ್ಣೆ ಆಗ್ಬಿಡುತ್ತೆ ಅಂತ ನಿನ್ ಪ್ಲಾನ್ ಅಲೋ? ಕಾಸ್ಟ್ಲಿ ರೇಷ್ಮೆ ಸೀರೆ ಉಟ್ಕೊಂಡಿರೋದಿಲ್ಲ, ಸುಮ್ನೆ ಹಿಡ್ಕೊಳೆ ಬಟ್ಲುನ. ಅಯ್ಯೋ ದಾಮಿನಿ, ಯಾಕ ಪಾರ್ವತಿನ ಹಾಗೆ ಗೋಳಾಡಿಸ್ತೀಯ ನೀನು? ಹಬ್ಬದ ದಿನ ಆದ್ರೂ ಸುಮ್ನೆ ಇರ್ಬಾರ್ದ? ಆಯ್ತಕ್ಕ, ನಾನ್ ಸುಮ್ನೆ ಇರ್ತೀನಿ, ಆದ್ರೆ ಹಬ್ಬದ ದಿನ ನೀವು ಮಾತ್ರ ನನ್ನ ಬೈಬಾರ್ದು. ಹಾ ತಗೊಮ್ಮ, ನನಗ್ ಸ್ವಲ್ಪ ಸಹಾಯ ಮಾಡು ಬಾ. ಎಣ್ಣೆ ಹಚ್ಚಿ. ಪಾರ್ವತಿ, ನನ್ ಕೈಗೆ ಎಣ್ಣೆ ಹಾಕಮ್ಮ.